ನಮಸ್ಕಾರ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆರ್ಕೆ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಾನು. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಈ SSLCಯ ವಾರ್ಷಿಕ ಪರೀಕ್ಷೆಯಲ್ಲಿ ವಿಜ್ಞಾನ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸುವುದು ಹೇಗೆ ಎನ್ನುವಂಥ ಒಂದು ವಿಷಯದ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡುತ್ತಾ ಹೋಗೋಣ. ಜೊತೆಯಲ್ಲೇ ವಿಡಿಯೋದ ಕೊನೆಯಲ್ಲಿ ನಾನು ಈ ಒಂದು 2021-22ನೇ ಸಾಲಿಗೆ ವಾರ್ಷಿಕ ಪರೀಕ್ಷೆಗೆ ನಿಗದಿಪಡಿಸಿರುವಂತಹ ಒಂದು ನೀಲಿ ನಕಾಶೆ ಅಂದರೆ ಬ್ಲೂ ಪ್ರಿಂಟನ್ನು ಕೂಡ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡುತ್ತೇನೆ. ಸೊ ಬನ್ನಿ ವಿದ್ಯಾರ್ಥಿಗಳೇ, ನೋಡೋಣ ವಿಜ್ಞಾನ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಬೇಕಾದ್ರೆ ನಾವು ಯಾವೆಲ್ಲ ಒಂದು ನಿಯಮಗಳನ್ನು ಸೂತ್ರಗಳನ್ನು ಅನುಸರಿಸಬೇಕಾಗುತ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರತಿ ವರ್ಷ SSLC ಪರೀಕ್ಷೆಯನ್ನು ಬರೆಯುತ್ತಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಲಕ್ಷದಲ್ಲಿ ಇರುತ್ತದೆ. ಸುಮಾರು 7-8 ಲಕ್ಷದಲ್ಲಿ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 7ರಿಂದ 8 ಲಕ್ಷ ವಿದ್ಯಾರ್ಥಿಗಳು ಪ್ರತಿ ವರ್ಷ ಒಂದು SSLC ವಾರ್ಷಿಕ ಪರೀಕ್ಷೆಯನ್ನು ಬರೆಯುತ್ತಾರೆ. ಅದರಲ್ಲಿ ಉಳಿದೆಲ್ಲ ವಿಷಯಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದಾಗ ವಿಜ್ಞಾನ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ 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 ಕಡಿಮೆ ಇರುತ್ತದೆ. ಕೇವಲ 100ರಲ್ಲಿ ಇರುತ್ತದೆ. ಆದರೆ ಉಳಿದಿರುವಂತಹ ಎಲ್ಲ ವಿಷಯಗಳ ಒಂದು 100ಕ್ಕೆ 100 ಅಂಕ ಗಳಿಸುವಂತಹ ವಿದ್ಯಾರ್ಥಿಗಳ ಸಂಖ್ಯೆ 1000ದಲ್ಲಿ ಇರುತ್ತದೆ. ಕನ್ನಡ, ಹಿಂದಿ ಮತ್ತು ಇಂಗ್ಲೀಷ್ ಆಗಿರ್ಬೋದು, ಗಣಿತ ಆಗಿರ್ಬೋದು, ಸಮಾಜ ವಿಜ್ಞಾನ ಆಗಿರ್ಬೋದು, ಈ ಒಂದು ವಿಷಯಗಳಲ್ಲಿ 100ಕ್ಕೆ 100 ಅಂಕ ಗಳಿಸುವಂತಹ ವಿದ್ಯಾರ್ಥಿಗಳ ಸಂಖ್ಯೆ 1000ದಲ್ಲಿ ಇದ್ದರೆ, ವಿಜ್ಞಾನ ವಿಷಯದಲ್ಲಿ 100ಕ್ಕೆ 100 ಅಂಕ ಗಳಿಸುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ 200, 100, 250, 300 ಹೀಗೆ ಬಹಳ ಕಡಿಮೆ ಇರುತ್ತದೆ. ಹಾಗಾದರೆ ನಾವೆಲ್ಲ ಏನು ಮಾಡಬೇಕಾಗುತ್ತದೆ ಈ ಒಂದು ವಿಜ್ಞಾನ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಬೇಕಾದ್ರೆ? ಸೊ ಮೊದಲು ಒಂದು ವಿಷಯ ನೆನಪಿಟ್ಕೋಬೇಕು. ನೀವು ಇಲ್ಲಿ ಪರೀಕ್ಷೆಗೆ ನಿಮಗೆ 80 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತದೆ ಮತ್ತು ಆಂತರಿಕ ಅಂಕಗಳು 20 ಇರುತ್ತವೆ. ಸೊ 100ಕ್ಕೆ 100 ನೀವು ಅಂಕಗಳನ್ನು ಪಡಿಬೇಕಾದರೆ ಮೊದಲು ಶಾಲೆಯಲ್ಲಿ ತಮಗೆ ನೀಡಿರುವಂತಹ ಎಲ್ಲ ಚಟುವಟಿಕೆಗಳನ್ನು ಅಚ್ಚುಕಟ್ಟಾಗಿ ಮಾಡಿ ತಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಿಗೆ ಒಪ್ಪಿಸಬೇಕು. ಸೊ ಅಲ್ಲಿ ನಿಮಗೆ ಚಟುವಟಿಕೆಗಳಿರುತ್ತವೆ, ಶಾಲಾ ಹಂತದಲ್ಲಿ ಇರುತ್ತದೆ. ಅತ್ಯಂತ ಸುಲಭವಾಗಿ ನಿಮ್ಮ ಒಂದು ಶಿಕ್ಷಕರ ಸಲಹೆ ಮತ್ತು ಸೂಚನೆಗಳನ್ನು ಪಾಲಿಸುವುದರ ಮೂಲಕ ತಾವು 20ಕ್ಕೆ 20 ಅಂಕಗಳನ್ನು ಅಲ್ಲಿ ಸುಲಭವಾಗಿ ಗಳಿಸ್ಕೋಬಹುದು. ಇನ್ನು ಉಳಿದಿರುವಂತಹ ವಾರ್ಷಿಕ ಪರೀಕ್ಷೆಯಲ್ಲಿ 80 ಅಂಕಕ್ಕೆ ತಾವು ಪರೀಕ್ಷೆಯನ್ನು ಬರೆಯಬೇಕಾಗುತ್ತದೆ. ಹಾಗಾದರೆ ಈ 80 ಅಂಕಗಳಿಗೆ 80 ಅಂಕಗಳನ್ನು ಪಡೆಯಬೇಕಾದ್ರೆ ನಾವು ಏನು ಮಾಡಬೇಕಾಗುತ್ತದೆ? ಸೊ ಇದಕ್ಕೆ ತಯಾರಿ ಅನ್ನುವುದು ನಾವು ಮೊದಲಿನಿಂದನೇ ಆರಂಭಿಸಿರಬೇಕಾಗುತ್ತದೆ. ಎಕ್ಸಾಮ್ ಇನ್ನು 1 ತಿಂಗಳಿದ್ದಾಗ, ಎಕ್ಸಾಮ್ ಅಥವಾ 2 ತಿಂಗಳಿದ್ದಾಗ ಸೊ ಮಾಡೋದಕ್ಕಿಂತ SSLCಯ ಒಂದು ಶೈಕ್ಷಣಿಕ ಅವಧಿ ಆರಂಭ ಆದ ದಿನದಿಂದಲೇ ಅಥವಾ ನಿಮ್ಮ 9ನೇ ತರಗತಿ ಮುಗಿದ ದಿನದಿಂದಲೇ ತಾವು ಮುಂದಿನ ಈ ಒಂದು ಆಲೋಚನೆಯನ್ನು ಇಟ್ಕೊಂಡು ಅದಕ್ಕೆ ಪೂರ್ವ ತಯಾರಿಯನ್ನು ಮಾಡ್ತಾ ಹೋದರೆ ಖಂಡಿತವಾಗಿಯೂ ಕೂಡ ವಿಜ್ಞಾನದಲ್ಲಿಯೂ ಕೂಡ 100ಕ್ಕೆ 100 ಅಂಕವನ್ನು ಗಳಿಸ್ಕೋಬಹುದು. ಆದರೆ ಈಗ 2021-22ನೇ ಸಾಲಿಗೆ ಕೆಲವೊಂದು ಪರೀಕ್ಷಾ ಅವಧಿಗೆ ದಿನಗಳು ತುಂಬ ಕಡಿಮೆ ಇದೆ. ಆದರೂ ಕೂಡ ತಾವು ಮನಸ್ಸು ಮಾಡಿದರೆ ಈ ಎಲ್ಲ ನಿಯಮಗಳನ್ನು ಅನುಸರಿಸ್ತಾ ಹೋದರೆ ಖಂಡಿತವಾಗಿಯೂ ಕೂಡ ಉತ್ತಮ ಅಂಕಗಳನ್ನು ಪಡೆಯಬಹುದು. ಹಾಗಾದರೆ ಫಸ್ಟ್ ಇಂಪಾರ್ಟೆಂಟ್ ನಾವು ಏನು ಮಾಡಬೇಕು? ಹಾಗಾದರೆ ನಂಬರ್ 1 10 ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಲಹೆಗಳನ್ನು ಕೊಡೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಮೊದಲನೇದು, ವಿಜ್ಞಾನ ವಿಷಯದಲ್ಲಿ ನೀವು 100ಕ್ಕೆ 100 ಅಂಕಗಳನ್ನು ಗಳಿಸಬೇಕು. ವಾರ್ಷಿಕ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕಗಳನ್ನು ಗಳಿಸಬೇಕಪ್ಪ ಅಂದರೆ ಮೊದಲನೇದು ತುಂಬ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಹೇಳ್ತೀನಿ ನಾನು, ಪಠ್ಯಪುಸ್ತಕ ಓದಬೇಕು. ತಾವು ಬಹಳಷ್ಟು ಜನ ವಿದ್ಯಾರ್ಥಿಗಳು ಮಾಡುತ್ತಿರುವಂತಹ ಒಂದು ದೊಡ್ಡ ತಪ್ಪಂದರೆ ಪಠ್ಯಪುಸ್ತಕ ಓದೋದೇ ಇಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ ವಿಜ್ಞಾನ ಭಾಗ 1, ವಿಜ್ಞಾನ ಭಾಗ 2 ಅದನ್ನು ಓದಬೇಕು. ನೀವು
ಬಹಳಷ್ಟು ಜನ ಓದೋದೇ ಇಲ್ಲ. ಯಾವುದಾದ್ರೂ ನೋಟ್ಸ್ ಸಿಕ್ಕರೆ, ಗೈಡ್ಸ್ ಸಿಕ್ಕರೆ ಅಥವಾ ತಮ್ಮ ಶಾಲೆಯ ಶಿಕ್ಷಕರು ಏನಾದರೂ ನೋಟ್ಸ್ ಕೊಟ್ಟರೆ ಅದನ್ನೇ ಓದ್ತಾ ಇರ್ತಾರೆ. ಆಗಲೇ ಸ್ವತಃ ಪಠ್ಯಪುಸ್ತಕವನ್ನು ಓದಿ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಅವರು ಪಡುವುದೇ ಇಲ್ಲ. ಸೊ ಮೊದಲನೇದು ಇಂಪಾರ್ಟೆಂಟು, ಕಡ್ಡಾಯವಾಗಿ ತಾವು ಪಠ್ಯಪುಸ್ತಕವನ್ನು ಒಂದು ಅಕ್ಷರ ಬಿಡಲಾರದೆ, ಪಠ್ಯಪುಸ್ತಕದಲ್ಲಿ ಒಂದು ಅಕ್ಷರ ಬಿಡಲಾರದೆ, ಪದ ಅಲ್ಲ, ಒಂದು ಪೇಜ್ ಅಲ್ಲ, ಒಂದು ಅಕ್ಷರ ಬಿಡಲಾರದೆ ಇಡೀ ಪಠ್ಯಪುಸ್ತಕವನ್ನು ಓದಬೇಕು. ಶಿಕ್ಷಕರು ಪಾಠ ಹೇಳೋಕ್ಕಿಂತ ಮುಂಚೆನೇ ನೀವು ಒಂದು ಸಲ ಓದಿರಬೇಕು. ಶಿಕ್ಷಕರು ಪಾಠ ಮಾಡಿದ ನಂತರ ಕೂಡ ಆ ಪಠ್ಯಪುಸ್ತಕವನ್ನು ಓದಬೇಕು. ಜೊತೆಯಲ್ಲಿ ನಿಮ್ಮದೇ ಆದಂತಹ ಕೈ ಬರಹದ ಮೂಲಕ ಆ ಪಠ್ಯಪುಸ್ತಕ, ಆ ಪಾಠದಲ್ಲಿ ಇರುವಂತಹ ಎಲ್ಲ ಪ್ರಮುಖ ಅಂಶಗಳನ್ನು ಬರಿತಾ ಹೋಗಬೇಕು. ಅದರಲ್ಲಿ ಬರುವಂತಹ ಅತ್ಯಂತ ಇಂಪಾರ್ಟೆಂಟ್ ಕ್ವಶನ್ಗಳನ್ನೆಲ್ಲ, ಉತ್ತರಗಳನ್ನೆಲ್ಲ ಬರಿತಾ ಹೋಗಬೇಕಾಗುತ್ತದೆ. ಸೊ ಫಸ್ಟ್ ಇಂಪಾರ್ಟೆಂಟ್ ಕೆಲಸನೇ ತಾವು ಇದು ಮಾಡಬೇಕು. ಬಹಳಷ್ಟು ಜನ 90% ವಿದ್ಯಾರ್ಥಿಗಳು ಪಠ್ಯಪುಸ್ತಕವನ್ನು ಓದೋದಕ್ಕೆ ಹೋಗುವುದಿಲ್ಲ, ಓದಿ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಕೂಡ ಹೋಗುವುದಿಲ್ಲ. ಈ NCERT ಅಥವಾ CBSE ಸಿಲೆಬಸ್ ಇರುವುದರಿಂದ ವಿಜ್ಞಾನ ಒಂದು ಪಠ್ಯಪುಸ್ತಕ ಓದಿದಾಗ ಅದು ಅರ್ಥ ಕೂಡ ಅಷ್ಟು ಈಸಿಯಾಗಿ ಸುಲಭವಾಗಿ ಆಗುವುದಿಲ್ಲ. ಆದರೆ ತಾವು ಗಮನವಿಟ್ಟು ಓದಿದಾಗ, ಶಾಲೆಯಲ್ಲಿ ಶಿಕ್ಷಕರು ಪಾಠ ಮಾಡುತ್ತಿರುವಂಥ ಸಂದರ್ಭದಲ್ಲಿ ನೀವು ಅವರ ಪಾಠವನ್ನು ಚೆನ್ನಾಗಿ ಕೇಳಿಸಿಕೊಂಡು ಆ ನಂತರದಲ್ಲಿ ನೀವು ಮತ್ತೆ ಪಠ್ಯಪುಸ್ತಕ ಓದಿದಾಗ, ಅಥವಾ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಥವಾ ಬೇರೆ ಬೇರೆ DD ಚಂದನದವರು ಚಾನಲ್ನಲ್ಲಿ ಕೂಡ ನಮ್ಮ ಸರ್ಕಾರದ ಕಡೆಯಿಂದ ಸಾಕಷ್ಟು ಪಾಠಗಳ ಬೋಧನೆ ಕೂಡ ಮಾಡ್ತಾ ಇರ್ತಾರೆ. ಸೊ ಆ ಎಲ್ಲ ವಿಡಿಯೋಗಳನ್ನು ನೋಡಿಕೊಳ್ಳೋದ್ರ ಮೂಲಕ ಶಾಲೆಯಲ್ಲಿ ಶಿಕ್ಷಕರು ಹೇಳಿರುವಂತಹ ಪಾಠವನ್ನು ಕೇಳಿಸಿಕೊಂಡು ಆ ನಂತರದಲ್ಲಿ ನೀವು ಮತ್ತೆ ಪಠ್ಯಪುಸ್ತಕವನ್ನು ಓದಬೇಕು. ಪಠ್ಯಪುಸ್ತಕ ಓದಿದಾಗ ಆ ವಿಷಯದ ಪರಿಕಲ್ಪನೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತದೆ. ಅರ್ಥ ಆಗಿಲ್ಲ ಅಂತಂದರೆ ನಿಮ್ಮ ಶಾಲೆಯ ಶಿಕ್ಷಕರೊಂದಿಗೆ ಚರ್ಚೆ ಮಾಡಬೇಕು. ಅದನ್ನು ಪರಿಕಲ್ಪನೆಯನ್ನು ಕ್ಲಿಯರ್ ಮಾಡಿಟ್ಕೋಬೇಕು, ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಟ್ಕೋಬೇಕು. ಕಂಠಪಾಠ ಮಾಡೋದಕ್ಕೆ ಹೋಗಬಾರ್ದು ವಿಜ್ಞಾನ ವಿಷಯದಲ್ಲಿ ಯಾವತ್ತು. ವಿಜ್ಞಾನ ಅಂದರೆ ಅದನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ಅನ್ವಯಿಸ್ಕೋಬೇಕು. ಯಾವಾಗ ಅರ್ಥ ಮಾಡ್ಕೋತೀರಿ, ಅದನ್ನು ಅನ್ವಯಿಸ್ಕೊಳ್ತಿರಲ್ಲ, ಅದು ಖಂಡಿತವಾಗಿಯೂ ಕೂಡ ನಿಮಗೆ ನೆನಪಲ್ಲಿರುತ್ತದೆ. ಅನ್ವಯಿಸ್ಕೊಂಡು ಇತರರಿಗೆ ತಿಳಿಸೋದಕ್ಕೆ ಕೂಡ ಪ್ರಯತ್ನ ಪಡಬೇಕು. ತಾವು ಯಾವುದೇ ಒಂದು ವಿಷಯವನ್ನು ಕಲ್ತಿರ್ತೀರಿ, ಅದು ನಿಮ್ಮ ಹತ್ರನೇ ಇಟ್ಕೋಬಾರ್ದು, ಇನ್ನೊಬ್ಬರಿಗೆ ಹೇಳೋದಕ್ಕೆ ಕೂಡ ಪ್ರಯತ್ನ ಪಡಬೇಕು. ಯಾವಾಗ ನಾವು ಇನ್ನೊಬ್ಬರಿಗೆ ಹೇಳ್ತೀವಲ್ಲ, ಅದು ನಮಗೆ ಸರಿಯಾಗಿ ನೆನಪಿರುತ್ತದೆ. ಸೊ ಫಸ್ಟ್ ಸ್ಟೆಪ್ ನೆನಪಿಟ್ಕೋಬೇಕು, ಪಠ್ಯಪುಸ್ತಕವನ್ನು ಓದಿ. ಈಗ ಸಮಯ ಇಲ್ಲ ಅಂದರೂ ಕೂಡ, ವಾರ್ಷಿಕ ಪರೀಕ್ಷೆಗೆ ಸಮಯ ಇಲ್ಲ ಅಂದರೂ ಕೂಡ ಸಮಯವನ್ನು ಅಡ್ಜಸ್ಟ್ ಮಾಡಿಕೊಂಡು ಉಳಿದಿರುವಂತಹ ಸಮಯವನ್ನು ಈ ಎಲ್ಲ ಪಾಠಗಳಿಗೆ ನಿಗದಿಪಡಿಸಿಕೊಂಡು ಟೈಮನ್ನು ತೆಗೆದು ಅವಕಾಶ ಮಾಡಿಕೊಂಡಾದರೂ ಓದಬೇಕಾಗುತ್ತದೆ. ಅಂಕಗಳು ಬೇಕಾದರೆ ನಾವು ವರ್ಕ್ ಮಾಡಲೇಬೇಕಾಗುತ್ತದೆ. ಈ ಮೊದಲು ಮಾಡಿಲ್ಲ ಅಂದರೆ ಈಗ ಮಾಡಲೇಬೇಕಾಗುತ್ತದೆ. ಸೊ ಫಸ್ಟ್ ಇಂಪಾರ್ಟೆಂಟು ಪಠ್ಯಪುಸ್ತಕವನ್ನು ಓದಲೇಬೇಕು, ಪ್ರತಿಯೊಂದು ಪಾಠವನ್ನು ಓದಲೇಬೇಕು. ಓದ್ತಾ ಪ್ರತಿಯೊಂದು ಪಾಠದಲ್ಲಿ ಬರುವಂತಹ ಎಲ್ಲ ಪ್ರಮುಖ ಅಂಶಗಳನ್ನು ಬರಿತಾ ಹೋಗಬೇಕು. ಒಂದೊಂದು ಪಾಠದಿಂದ ಸಾಧ್ಯವಾದಷ್ಟು ಸುಮಾರು 200, 300 ಬಹು ಆಯ್ಕೆಯ ಪ್ರಶ್ನೆಗಳನ್ನು, 1 ಅಂಕದ ಪ್ರಶ್ನೆಗಳನ್ನು ಅವೆಲ್ಲ ನೀವೇ ಸ್ವತಃ ತೆಗೆದು ಅವುಗಳಿಗೆ ಉತ್ತರಗಳನ್ನು ಬರಿತಾ ಹೋಗಬೇಕಾಗುತ್ತದೆ. ಇದು ಅತ್ಯಂತ ಇಂಪಾರ್ಟೆಂಟ್. ಇದು ಫಸ್ಟ್ ನಂಬರ್ 1 ಸ್ಥಾನದಲ್ಲಿದೆ. ನೆಕ್ಸ್ಟು ಪಠ್ಯಪುಸ್ತಕದಲ್ಲಿನ ಎಲ್ಲ ಚಟುವಟಿಕೆಗಳನ್ನು ಮತ್ತು ಕೋಷ್ಟಕಗಳನ್ನು ಕೂಡ ನೋಡ್ಕೋಬೇಕಾಗುತ್ತದೆ. ಪಠ್ಯಪುಸ್ತಕ ಓದೋದಂದರೆ ಸುಮ್ಮನೆ ಉದ್ದಕ್ಕೆ ಓದ್ಕೋತಾ ಹೋಗೋದಲ್ಲ. ಪಠ್ಯಪುಸ್ತಕದಲ್ಲಿ ಚಟುವಟಿಕೆಗಳು ಅಂತ ಇರ್ತವ ಕೆಲವೊಂದು. ಆ ಚಟುವಟಿಕೆಗಳ ಮೇಲೆ ಮತ್ತು ಕೆಲವೊಂದು ಕಡೆ ಕೋಷ್ಟಕಗಳನ್ನು ಕೊಟ್ಟಿರ್ತಾರೆ, ಅವುಗಳನ್ನು ಅವರೇ ಫಿಲ್ ಮಾಡಿರ್ತಾರೆ. ಕೆಲವೊಂದು ಕೋಷ್ಟಕಗಳು ನಮಗೆ ಫಿಲ್ ಮಾಡೋದಕ್ಕೆ ಹೇಳಿರ್ತಾರೆ, ಅವರು ಅರ್ಧ ಕೊಟ್ಟಿರ್ತಾರೆ. ಆ ಕೋಷ್ಟಕಗಳನ್ನು ಕೂಡ ಸರಿಯಾಗಿ ನೋಡ್ಕೋಬೇಕು. ಯಾಕಂದರೆ ಆ ಕೋಷ್ಟಕಗಳ ಮೇಲೆ ಕೂಡ ಪ್ರಶ್ನೆಗಳು ಬರ್ತಾ ಇರ್ತವ, ಆ ಚಟುವಟಿಕೆಗಳ ಮೇಲೆ ಕೂಡ ಪ್ರಶ್ನೆಗಳು ಬರ್ತಾ ಇರ್ತವ. ಉದಾಹರಣೆಗೆ ನಾನೀಗ ನಿಮಗೆ ಒಂದು ತೋರಿಸ್ತೀನಿ ನೋಡಿ. ಉದಾಹರಣೆಗೆ ನೋಡಿ, ಇಲ್ಲಿ ಆಮ್ಲಗಳು ಪ್ರತ್ಯಾಮ್ಲಗಳು ಪಾಠದ ಮೇಲೆ ಒಂದು ಕೋಷ್ಟಕ ಇದೆ 2.3 ಅಂತೇಳಿ, ನೈಸರ್ಗಿಕವಾಗಿ ದೊರಕುವ ಕೆಲವು ಆಮ್ಲಗಳ ಬಗ್ಗೆ. ನೋಡಿರಿ, ಈ ಒಂದು ಕೋಷ್ಟಕದ ಮೇಲೆ ತಮಗೆ ಪ್ರಶ್ನೆ ಬರ್ಬೋದು. ಉದಾಹರಣೆಗೆ ವಿನೆಗರ್ನಲ್ಲಿರುವಂಥ ಆಮ್ಲ ಯಾವುದು ಅಂತ ಕೇಳ್ಬೋದು, ಟೊಮ್ಯಾಟೋದಲ್ಲಿರುವಂತಹ ಆಮ್ಲ ಯಾವುದಂತ ಕೇಳ್ಬೋದು. ಬಹಳಷ್ಟು ಸಲ ಕೇಳಿರುವಂತಹ ಒಂದು ಪ್ರಶ್ನೆ ಏನಪ್ಪ ಅಂದರೆ,
ಇರುವೆ ಕಡಿತದಲ್ಲಿ ಯಾವ ಆಮ್ಲ ಬಿಡುಗಡೆಯಾಗುತ್ತದೆ, ತುರುಕೆ ಎಲೆ ಕಡಿತದಿಂದ ಯಾವ ಆಮ್ಲ ಬಿಡುಗಡೆಯಾಗುತ್ತದೆ ಅಂಥೇಳಿ. ಹೀಗೆ ಕೋಷ್ಟಕಗಳ ಮೇಲೆ ಮತ್ತು ಅದೇ ರೀತಿಯಲ್ಲಿ ಚಟುವಟಿಕೆಗಳು ಕೂಡ ಇರ್ತವೆ. ಆ ಚಟುವಟಿಕೆಗಳನ್ನು ಕೂಡ ತಾವು ಸರಿಯಾಗಿ ಓದ್ಕೊಂಡಿರಬೇಕು. ಆ ಕೋಷ್ಟಕಗಳನ್ನು ಕೂಡ ತಾವು ಸರಿಯಾಗಿ ಓದ್ಕೊಂಡಿರಬೇಕಾಗುತ್ತದೆ. ಸೊ ಓದ್ಕೊಂಡಾಗ ನಿಮಗೆ ಖಂಡಿತವಾಗಿಯೂ ಕೂಡ ನಿಮಗೆ ಎಕ್ಸಾಮ್ನಲ್ಲಿ ಹೆಲ್ಪ್ ಆಗುತ್ತದೆ. ನಂಬರ್ 3, ಪರೀಕ್ಷೆಗೆ ಬರಬಹುದಾದ ಸಂಭವನೀಯ ಚಿತ್ರಗಳ ಜೊತೆಗೆ ಎಲ್ಲ ಚಿತ್ರಗಳನ್ನು ನೋಡಿಕೊಳ್ಳಿ. ಹೌದು, ಈ ಸಲ ಒಂದು ವಾರ್ಷಿಕ ಪರೀಕ್ಷೆಗೆ ಸುಮಾರು 26 ಚಿತ್ರಗಳು ನಿಗದಿಪಡಿಸಿದ್ದಾರೆ, ಹೌದಾ? ಆದರೆ ಅದರ ಜೊತೆಯಲ್ಲಿ ತಾವು ಪಠ್ಯಪುಸ್ತಕದಲ್ಲಿ ಬಂದಿರುವಂತಹ ಇನ್ನೂ ಅನೇಕ ಚಿತ್ರಗಳಿವೆ. ಆ ಎಲ್ಲ ಚಿತ್ರಗಳನ್ನು ಕೂಡ ತಾವು ಸರಿಯಾಗಿ ನೋಡಿಕೊಂಡಿರಬೇಕಾಗುತ್ತದೆ. ಯಾಕಂದರೆ ಆ ಒಂದು ಚಿತ್ರಗಳನ್ನು ಕೊಟ್ಟು ಅವುಗಳ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳುವಂತಹ ಸಂಭವ ಇರುತ್ತದೆ. ಉದಾಹರಣೆಗೆ ನಾನೀಗ ನಿಮಗೆ ಅಂತಹ ಕೆಲವೊಂದು ಪ್ರಶ್ನೆಗಳನ್ನು, ಈ ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಈಗ ನಾನು ನಿಮಗೆ ತೋರಿಸುತ್ತೇನೆ. ನೋಡಿ, ಏಪ್ರಿಲ್ 2020ರಲ್ಲಿ ಈ ರೀತಿಯ ಒಂದು ಪ್ರಶ್ನೆ ಕೊಟ್ಟಿದ್ದರು. ಕೊಟ್ಟಿರುವ ಬೀಜದಳ ಚಿತ್ರದಲ್ಲಿ ಎ ಮತ್ತು ಬಿ ಎಂದು ಗುರುತಿಸಿದ ಭಾಗಗಳು ಕ್ರಮವಾಗಿ ಯಾವುದು? ನೋಡ್ರಿ, ಈ ರೀತಿಯಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟು ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತಾ ಇರ್ತಾರೆ. ಹಾಗಾಗಿ ಪರೀಕ್ಷೆಗೆ ಬರಬಹುದಾದ ಸಂಭವನೀಯ ಚಿತ್ರಗಳನ್ನು ಬಿಟ್ಟು ಉಳಿದ ಚಿತ್ರಗಳನ್ನು ಕೂಡ ತಾವು ನೋಡ್ಕೋಬೇಕಾಗುತ್ತದೆ. ಯಾಕಂದರೆ 80ಕ್ಕೆ 80 ಅಂಕ ಬೇಕು ಅಂದಾಗ ಯಾವುದನ್ನು ಕೂಡ ತಾವು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬಾರ್ದು. ಪ್ರತಿಯೊಂದನ್ನು ನಾನು ಈಗಾಗಲೇ ಮೊದಲನೇ ಪಾಯಿಂಟ್ ಹೇಳಿದ್ದಾನೆ, ಪಠ್ಯಪುಸ್ತಕದಲ್ಲಿ ಬರುವಂತಹ ಎಲ್ಲ ಅಂಶಗಳನ್ನು, ಒಂದು ಅಕ್ಷರವನ್ನು ಬಿಡಲಾರದೆ ಇಡೀ ಪಠ್ಯಪುಸ್ತಕವನ್ನು ಓದ್ಕೋಬೇಕಾಗುತ್ತದೆ. ನಂಬರ್ 4, ಪಠ್ಯ ಪ್ರಶ್ನೆಗಳು ಮತ್ತು ಅಭ್ಯಾಸ ಪ್ರಶ್ನೆಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ಹೌದು, ಪಠ್ಯಪುಸ್ತಕ ಓದುವುದರ ಜೊತೆಯಲ್ಲೇ ಆ ಪಠ್ಯಪುಸ್ತಕದಿಂದ ತಾವು ಸಾಕಷ್ಟು ಪ್ರಶ್ನೆಗಳನ್ನು ತೆಗಿತೀರಿ, ಹೌದಾ? ಪ್ರತಿಯೊಂದು ಪಾಠದಿಂದ ಸುಮಾರು 200-300 ಪ್ರಶ್ನೆಗಳನ್ನು ತೆಗಿಬೇಕು. ಅದರ ಜೊತೆಯಲ್ಲಿ ಆ ಒಂದು ಪಠ್ಯಪುಸ್ತಕದಲ್ಲಿ ಕೆಲವೊಂದು ಪಠ್ಯ ಪ್ರಶ್ನೆಗಳು ಅಂತ ಕೂಡ ಬರ್ತಾ ಇರ್ತವೆ. ಪಾಠದ ಮಧ್ಯದಲ್ಲಿ ಕೆಲವೊಂದು ಪ್ರಶ್ನೆಗಳು ಬಂದಿರ್ತವೆ. ಅವು ತುಂಬ ಇಂಪಾರ್ಟೆಂಟು. ಯಾವ ಒಂದು ಪ್ರಶ್ನೆ ಕೂಡ ತಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಪ್ರತಿಯೊಂದು ಪಠ್ಯ ಪ್ರಶ್ನೆಯನ್ನು ಕೂಡ ತಾವು ಬರೀಬೇಕು ಮತ್ತು ಅದನ್ನು ಓದ್ಕೊಂಡಿರಬೇಕು ಮತ್ತು ಅದನ್ನು ಅರ್ಥ ಮಾಡಿಕೊಂಡಿರಬೇಕು. ಅದ್ರ ಜೊತೆಯಲ್ಲೇ ಮತ್ತೆ ಆ ಪಾಠ ಮುಗಿದ ನಂತರ ಅಭ್ಯಾಸ ಪ್ರಶ್ನೆಗಳಂತ ಇರ್ತವೆ. ಅಭ್ಯಾಸ ಪ್ರಶ್ನೆಗಳನ್ನು ಕೂಡ ತಾವು ಬರೆದಿರಬೇಕು, ಓದ್ಕೊಂಡಿರಬೇಕು, ಅದನ್ನು ಅರ್ಥ ಮಾಡಿಕೊಂಡಿರಬೇಕು. ಕಂಠಪಾಠ ಮಾಡೋಕ್ಕೆ ಹೋಗಬಾರ್ದು, ಎಲ್ಲವನ್ನು ಕೂಡ ಕಂಠಪಾಠ ಮಾಡೋಕ್ಕೆ ಹೋಗಬಾರ್ದು. ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಬೆಳೆಸ್ತಾ ಹೋಗಬೇಕು. ಸೊ ಪಠ್ಯ ಪ್ರಶ್ನೆಗಳು ಮತ್ತು ಅಭ್ಯಾಸ ಪ್ರಶ್ನೆಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ಇನ್ನೂ ನಿಮಗೆ ಒಂದು 40 ದಿನ ಟೈಮ್ ಇದೆ. ಈ 2021-22ನೇ ಸಾಲಿನಲ್ಲಿ ಪರೀಕ್ಷೆ ಬರೀತಂಥ ವಿದ್ಯಾರ್ಥಿಗಳು ಎಲ್ಲವನ್ನು ಕೂಡ ತಾವು ಫಾಲೋ ಮಾಡೋದರ ಮೂಲಕ ಕಡ್ಡಾಯವಾಗಿ ಫಾಲೋ ಮಾಡಿದ್ದಲ್ಲಿ ತಮಗೆ ಉತ್ತಮವಾದ ಅಂಕಗಳು ಬಂದೇ ಬರುತ್ತವೆ. ನೆಕ್ಸ್ಟ್ 5ನೇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದು ಏನಿದು? ರಸಾಯನಶಾಸ್ತ್ರದಲ್ಲಿ ಬರುವ ಎಲ್ಲ ಸಮೀಕರಣಗಳನ್ನು, ಅಣುಸೂತ್ರಗಳನ್ನು ಮತ್ತು ಚುಕ್ಕಿ ಸೂತ್ರಗಳನ್ನು ಅಭ್ಯಾಸ ಮಾಡಿಕೊಳ್ಳಿ. ನೋಡಿ, ರಸಾಯನಶಾಸ್ತ್ರದಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಆಮ್ಲ ಪ್ರತ್ಯಾಮ್ಲಗಳು, ಲೋಹಗಳು, ಅಲೋಹಗಳು, ಈ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಹೀಗೆ ಈ ರಸಾಯನಶಾಸ್ತ್ರದಲ್ಲಿ ಬರುವಂತಹ ಎಲ್ಲ ಘಟಕಗಳಲ್ಲಿ ಕೆಲವೊಂದು ಸಮೀಕರಣಗಳು ಇರುತ್ತವೆ. ಘಟಕವಾರು ಆ ಎಲ್ಲ ಸಮೀಕರಣಗಳನ್ನು ನೀವು ಒಂದು ಕಡೆ ಬರೆದಿಟ್ಕೋಬೇಕು. ಯಾಕಂದರೆ ಈ ಸಮೀಕರಣಗಳನ್ನು ಕಡ್ಡಾಯವಾಗಿ ಕೇಳ್ತಾನೆ ಇರ್ತಾರೆ ಅವರು. ಅದಕ್ಕಾಗಿ ಈ ಎಲ್ಲ ಸಮೀಕರಣಗಳನ್ನೆಲ್ಲ ಒಂದು ಕಡೆ ಬರೆದು ನಿಮ್ಮ ಮನೆಯಲ್ಲಿ ಯಾವ ರೀತಿಯಲ್ಲಿ ನಾವು ಕ್ಯಾಲೆಂಡರನ್ನು ಗೋಡೆಗೆ ನೇತು ಹಾಕ್ತೀವಲ್ಲ, ಅದೇ ರೀತಿಯಲ್ಲಿ ಈ ಗೋಡೆಗೆ ಅಂಟಿಸಿಟ್ಟಿರಬೇಕು ನಿಮ್ಮ ಮನೆಯಲ್ಲಿ ಈ ಎಲ್ಲ ಸಮೀಕರಣಗಳನ್ನು. ಮತ್ತು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಪಾಠದಲ್ಲಿ ಬರುವಂಥ ಎಲ್ಲ ಹೈಡ್ರೋಕಾರ್ಬನ್ಗಳ ಅಣುಸೂತ್ರಗಳು, ಚುಕ್ಕಿ ಸೂತ್ರಗಳು, ಇವೆಲ್ಲವನ್ನು ಕೂಡ ಒಂದು ಡ್ರಾಯಿಂಗ್ ಶೀಟ್ನಲ್ಲಿ ಅಥವಾ A4 ಸೈಜ್ ವೈಟ್ ಪೇಪರ್ನಲ್ಲಿ ಇವೆಲ್ಲವನ್ನು ಕೂಡ ಬರೆದು ಮನೆಯಲ್ಲಿ ಗೋಡೆಗೆ ಅಂಟಿಸಿರಬೇಕು ಅಥವಾ ಕ್ಯಾಲೆಂಡರ್ ರೀತಿಯಲ್ಲಿ ನೇತು ಹಾಕ್ಕೊಂಡಿರಬೇಕು. ಪ್ರತಿದಿನ ಅವುಗಳನ್ನು ನೋಡ್ತಾ ಇರಬೇಕು. ಅವುಗಳನ್ನೆಲ್ಲ ವಾರಕ್ಕೊಂದು ಸಲ ಬರಿತಾ ಇರಬೇಕು, ಪುನರಾವರ್ತನೆ ಮಾಡ್ತಾ ಇರಬೇಕು. ಯಾಕಂದರೆ ಸಮೀಕರಣಗಳನ್ನು ಕಂಪಲ್ಸರಿ ಕೇಳೇ ಕೇಳ್ತಾರೆ.
ಅಣುಸೂತ್ರಗಳನ್ನು ಕೂಡ ಕಂಪಲ್ಸರಿ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅಣುಸೂತ್ರ ಕೇಳಿಲ್ಲ ಅಂದರೆ ಚುಕ್ಕಿ ಸೂತ್ರವನ್ನಾದರೂ ಕಂಪಲ್ಸರಿ ಕೇಳ್ತಾರೆ. ಸೊ ಇವು ಕಡ್ಡಾಯವಾಗಿ ಪರೀಕ್ಷೆಗೆ ಬರಬಹುದಾದಂತಹ ಪ್ರಶ್ನೆಗಳಾಗಿದ್ದು ಇವುಗಳನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಇವುಗಳನ್ನೆಲ್ಲ ನಾವು ಬರೆದು ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಬೇಕಾಗುತ್ತದೆ ಸಮೀಕರಣಗಳನ್ನು. ನೆಕ್ಸ್ಟು 6ನೇ ಒಂದು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತೊಂದು ಪಾಯಿಂಟ್ಸ್ ನಾನು ಹೇಳೋದಕ್ಕೆ ಬಯಸ್ತೀನಿ. ಭೌತಶಾಸ್ತ್ರದಲ್ಲಿನ ಎಲ್ಲ ಸೂತ್ರಗಳನ್ನು ನೆನಪಲ್ಲಿ ಇಟ್ಟುಕೊಳ್ಳಿ. ಎಸ್, ಈ ಸಲ ಪರೀಕ್ಷೆಯನ್ನು ಬರೀತಿರುವಂತಹ ವಿದ್ಯಾರ್ಥಿಗಳು ಭೌತಶಾಸ್ತ್ರದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಒಂದು ಸ್ವಲ್ಪ. ಯಾಕಂದರೆ 4 ಘಟಕಗಳಿವೆ. ಆ 4 ಘಟಕಗಳಿಂದಲೇ ತಮಗೆ 28 ಅಂಕಗಳು ಸಿಗುತ್ತವೆ. ವಿದ್ಯುತ್ ಶಕ್ತಿ, ಬೆಳಕು, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ, ಶಕ್ತಿಯ ಆಕಾರಗಳು. ಹಾಗಾಗಿ ಈ ಭೌತಶಾಸ್ತ್ರದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು. ಅದರಲ್ಲಿ ಮುಖ್ಯವಾಗಿ ವಿದ್ಯುತ್ ಶಕ್ತಿ ಮತ್ತು ಬೆಳಕು ಪಾಠದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು. ಮತ್ತೆ ಯಾಕಂದರೆ ಈ ಪಾಠದಿಂದ, ಒಂದು ವಿದ್ಯುತ್ ಶಕ್ತಿ ಪಾಠದಿಂದ ತಮಗೆ ಒಂದು ಲೆಕ್ಕ, ಪ್ರಾಬ್ಲಮ್, ಸಮಸ್ಯೆ ಕೊಟ್ಟೇ ಕೊಡ್ತಾರೆ 100%. ಭೌತಶಾಸ್ತ್ರದಿಂದ, ಬೆಳಕು ಪಾಠದಿಂದ ಕೂಡ ತಮಗೆ ಒಂದು ಲೆಕ್ಕ ಕಂಪಲ್ಸರಿ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಈ ಎರಡೂ ಪಾಠಗಳಲ್ಲಿ ಬರುವಂತಹ ಎಲ್ಲ ಸೂತ್ರಗಳನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಂಡು ನೆನಪಲ್ಲಿ ಇಟ್ಕೋಬೇಕು. ಯಾಕಂದರೆ ಸೂತ್ರ ನೆನಪಿದ್ರೆ ನಮಗೆ ಲೆಕ್ಕಗಳು ಬಿಡಿಸೋದಕ್ಕೆ ತುಂಬ ಸುಲಭವಾಗುತ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ ವಿದ್ಯುತ್ ಶಕ್ತಿ ಮತ್ತು ಬೆಳಕು ಪಾಠದಲ್ಲಿ ಪಠ್ಯಪುಸ್ತಕದಲ್ಲಿ ಕೆಲವೊಂದು ಮಾದರಿ ಲೆಕ್ಕಗಳನ್ನು ಕೊಟ್ಟಿರ್ತಾರೆ, ಅವರೇ ಬಿಡಿಸಿರ್ತಾರೆ. ಅವು ತುಂಬ ಇಂಪಾರ್ಟೆಂಟು. ಯಾಕಂದರೆ ಪರೀಕ್ಷೆಗೆ ಆಲ್ಮೋಸ್ಟ್ ಪಠ್ಯಪುಸ್ತಕದಲ್ಲಿ ಬಿಡಿಸಿರುವಂತಹ ಲೆಕ್ಕಗಳನ್ನೇ ಕೇಳ್ತಾ ಇರ್ತಾರೆ. 99% ಅದೇ ಬರುವಂತಹ ಚಾನ್ಸಸ್ ಹೆಚ್ಚಿರುತ್ತದೆ. ಹಾಗಾಗಿ ಅವುಗಳನ್ನು ಚೆನ್ನಾಗಿ ನೋಡ್ಕೋಬೇಕು. ಸ್ವಲ್ಪ ಸರಿಯಾಗಿ ಬಿಡಿಸ್ತಾ ಇರಬೇಕು, ಮತ್ತೆ ಬಿಡಿಸ್ತಾ ಇರಬೇಕು. ಓಕೆ, 3 ಅಂಕಕ್ಕೆ 2 ಅಂಕಕ್ಕೆ ಪ್ರಾಬ್ಲಮ್ಸ್ಗಳು ಬರ್ತಾ ಇರ್ತವೆ. ಹಾಗಾಗಿ ಒಂದು ಸ್ವಲ್ಪ ಆ ಭೌತಶಾಸ್ತ್ರದಲ್ಲಿನ ಕೆಲವೊಂದು ಲೆಕ್ಕಗಳ ಕಾರಣದಿಂದನೇ ಈ ಒಂದು ವಿಜ್ಞಾನ ವಿಷಯದಲ್ಲಿ 80ಕ್ಕೆ 80 ಅಂಕಗಳನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ತೆಗೆದುಕೊಳ್ಳುವುದರಲ್ಲಿ ಸ್ವಲ್ಪ ಎಡವುತ್ತಾರೆ ಭೌತಶಾಸ್ತ್ರದ ಕಾರಣದಿಂದಾಗಿ. ಹಾಗಾಗಿ ಭೌತಶಾಸ್ತ್ರಕ್ಕೆ ಹೆಚ್ಚಿನ ಫೋಕಸ್ ಮಾಡಿ ಪ್ರಾಬ್ಲಮ್ಸ್ ಎಲ್ಲಗಳನ್ನು ಬರೆದಿಟ್ಕೊಂಡು ಗೋಡೆಗೆ ಅಂಟಿಸಿ ವಾರಕ್ಕೊಂದು ಸಲ ಪ್ರಾಬ್ಲಮ್ಸ್ಗಳನ್ನೆಲ್ಲ ಬಿಡಿಸ್ತಾ ಇರಿ. ನಿಮ್ಮ ಶಾಲೆಯ ಗಣಿತ ಶಿಕ್ಷಕರೊಂದಿಗೆ ಕೂಡ ಚರ್ಚೆ ಮಾಡಬಹುದು. ಭೌತಶಾಸ್ತ್ರದಲ್ಲಿ ಬರುವಂತಹ ಲೆಕ್ಕಗಳನ್ನು ತಾವು ಬಿಡಿಸೋದಕ್ಕೆ ನಿಮ್ಮ ಶಾಲೆಯ ಗಣಿತ ಶಿಕ್ಷಕರನ್ನು ಕೂಡ ತಾವು ಯೂಸ್ ಮಾಡ್ಕೋಬೋದು, ಅವರ ಹೆಲ್ಪ್ ತಗೋಬಹುದು. ಮತ್ತು ಈ ಹಿಂದೆ ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಭೌತಶಾಸ್ತ್ರದ ಮೇಲೆ ಕೇಳಿರುವಂಥ ಲೆಕ್ಕಗಳನ್ನೆಲ್ಲ ಬರೆದಿಟ್ಟುಕೊಂಡು ಅವುಗಳನ್ನು ಬಿಡಿಸೋದಕ್ಕೆ ಕೂಡ ತಾವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾಗುತ್ತದೆ. ನೆಕ್ಸ್ಟ್ 7ನೇದು ಇಂಪಾರ್ಟೆಂಟ್, ಪ್ರತಿಯೊಂದು ಘಟಕ ಮತ್ತು ಪರಿಕಲ್ಪನೆಗಳನ್ನು ಪುನರಾವರ್ತಿಸಬೇಕು, ರಿವಿಷನ್ ಮಾಡ್ತಾ ಇರಬೇಕು. ರಿವಿಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಎಷ್ಟು ಓದಿದರೂ ಕೂಡ ನೀವು ರಿವಿಷನ್ ಮಾಡಲಿಲ್ಲ ಅಂತಂದರೆ ಎಲ್ಲವೂ ಕೂಡ ಮರ್ತೋಗ್ತೀರಿ. ವಾರಕ್ಕೊಂದು ಸಲ ಎಲ್ಲವನ್ನು ರಿವಿಷನ್ ಮಾಡ್ತಾ ಇರಬೇಕಾಗುತ್ತದೆ. ಮತ್ತು ಈಗಾಗಲೇ ಫಸ್ಟ್ ಪಾಠ ಏನು ಓದಿದ್ವಿ, ಸೆಕೆಂಡ್ ಪಾಠ ಏನಿತ್ತು, 3ನೇ ಪಾಠ ಏನಿತ್ತು, 4ನೇ ಘಟಕ ಏನಿತ್ತು, 5ನೇದು ಏನಿತ್ತು, ಅದರಲ್ಲಿ ನಾವು ಏನೇನು ಕಲ್ತಿದ್ವಿ, ಅವೆಲ್ಲವುಗಳನ್ನು ಮತ್ತೆ ರಿಪೀಟ್ ಮಾಡ್ತಾ ಇರಬೇಕು, ಪುನರಾವರ್ತಿಸಬೇಕಾಗುತ್ತದೆ. ಎಲ್ಲವನ್ನು ಕೂಡ ಒಂದು ಸಲ ತೆಗೆದು ನೋಟ್ಸ್ ಎಲ್ಲ ನಾವು ಮತ್ತೆ ರಿಪೀಟ್ ಓದ್ತಾ ಬರಬೇಕಾಗುತ್ತದೆ. ಸಾಧ್ಯ ಆದರೆ ಅವೆಲ್ಲವುಗಳನ್ನು ಮತ್ತೊಂದು ಸಲ ರಫಲ್ಲಿ ಬರಿತಾ ಹೋಗಬೇಕಾಗುತ್ತದೆ. ಮೇನ್ ಪಾಯಿಂಟ್ಸ್ಗಳನ್ನೆಲ್ಲ ಒಂದು ಪೇಪರ್ ತೊಗೋಬೇಕು. ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಘಟಕದಲ್ಲಿ ಏನೇನಿತ್ತು ಇಂಪಾರ್ಟೆಂಟು ಪ್ರಮುಖವಾದ ಅಂಶಗಳು ಯಾವ್ಯಾವು ಅವೆಲ್ಲಗಳನ್ನು ಬರಿತಾ ಹೋಗಬೇಕಾಗುತ್ತದೆ. ನೆನಪು ಮಾಡಿಕೊಂಡು ನೋಡಲಾರ್ದೆ ಪುನರಾವರ್ತನೆ ಆದಂಗೆ ಆಗುತ್ತದೆ. ಹಾಗಾಗಿ ನೀವು ರಿವಿಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಆಯ್ತು, ನಾನು ಓದಿದ್ದೀನಿ, ನನಗೆ ನೆನಪಲ್ಲಿ ಇರುತ್ತೆ ಅಂದ್ಕೊಳ್ಳಾರ್ದೆ ಸೊ ಎಲ್ಲ ಘಟಕಗಳನ್ನು, ಎಲ್ಲ ಘಟಕದಲ್ಲಿ ಬರುವಂಥ ಎಲ್ಲ ಪರಿಕಲ್ಪನೆಗಳನ್ನು, ಇದು ತುಂಬ ಈಸಿ ಇದೆ ಅಂತೇಳಿ ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಪ್ರತಿಯೊಂದನ್ನು ಕೂಡ ನಾವು ಮತ್ತೆ ನೋಡ್ತಾನೆ ಇರಬೇಕಾಗುತ್ತದೆ, ರಿವಿಷನ್ ಮಾಡ್ತಾನೆ ಇರಬೇಕಾಗುತ್ತದೆ. ನೆಕ್ಸ್ಟು, ಪರೀಕ್ಷೆಗೆ ಉಳಿದಿರುವ ದಿನಗಳಿಗೆ ತಕ್ಕಂತೆ ವೇಳಾಪಟ್ಟಿಯನ್ನು ನಿಗದಿಪಡಿಸಿಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ. ಎಸ್, ಸೊ ಇವತ್ತು ಯಾವ ದಿನ ಇದೆ, ಎಷ್ಟು ಡೇಟ್ ಇದೆ, ಸೊ ಇನ್ನೂ ಪರೀಕ್ಷೆಗೆ ಎಷ್ಟು ದಿನ ಉಳಿದಿದೆ, ಅದಕ್ಕೆ ತಕ್ಕಂತೆ ಒಂದು ವೇಳಾಪಟ್ಟಿಯನ್ನು ನಿಗದಿಪಡಿಸ್ಕೋಬೇಕು. ಓಕೆ, ಈಗ ಒಂದು 40 ದಿನ ಉಳಿದಿದೆ ಪರೀಕ್ಷೆಗೆ. ಪಾಠಗಳೆಷ್ಟಿವೆ? 16 ಪಾಠಗಳಿವೆ. ಓಕೆ, 16 ಪಾಠಗಳಲ್ಲಿ ಒಂದೆರಡು ಪಾಠ ತೆಗೆದಿದ್ದಾರೆ ಅಂದರೆ 14 ಘಟಕಗಳಾದವು.
ಈ 14 ಘಟಕಗಳನ್ನು ಹಂಚ್ಕೋಬೇಕು 40 ದಿನದಲ್ಲಿ, /40 ಮಾಡಬೇಕು. ಸೊ ಒಂದು ಪಾಠಕ್ಕೆ ನಮಗೆ ಎಷ್ಟು ದಿನ ಸಿಗುತ್ತದೆ ಟೈಮ್ ಅಂತ ಗೊತ್ತಾಗುತ್ತದೆ. ಅದರಲ್ಲಿ ಮತ್ತೆ ಒಂದು 2 ದಿನದಲ್ಲಿ ಒಂದು ಘಟಕ ಸಿಗುತ್ತೆ. ಒಂದು ಘಟಕಕ್ಕೆ ನಮಗೆ 2 ದಿನ ಸಿಗ್ತಾ ಅಂತ ತಿಳ್ಕೊಳ್ರಿ. ನಾವು ಮತ್ತೆ ಅದನ್ನು ಘಟಕವನ್ನು ಡಿವೈಡ್ ಮಾಡಬೇಕು. ಸೊ ಇವತ್ತು ಅರ್ಧ ಓದ್ತೀನಿ, ನಾಳೆ ಅರ್ಧ ಓದ್ತೀನಿ, ಫಿಕ್ಸ್ ಮಾಡ್ಕೋಬೇಕು. ಇವತ್ತು ಓದ್ತೀನಿ ಅಂತಂದರೆ ಮುಗೀತು, ಅದನ್ನು ಓದಿಯೇ ಮುಗಿಸಿರ್ಬೇಕು. ಓಕೆ, ಇವತ್ತು ಅರ್ಧ ಘಟಕ ಓದ್ತೀನಿ ಅಂತಂದರೆ ಮತ್ತೆ ಅದರಲ್ಲಿ ನಾವು ಟೈಮ್ ಮೇಂಟೈನ್ ಮಾಡಬೇಕು. ಬೆಳಗ್ಗೆ 2 ಪೇಜ್ ಓದ್ತೀನಿ, ಸಾಯಂಕಾಲ ಇಷ್ಟು ಪೇಜ್ ಓದ್ತೀನಿ. ಈ ರೀತಿಯಲ್ಲಿ ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಇದನ್ನು ಇವತ್ತು ಮಾಡಿ ಮುಗಿಸ್ತೀನಿ ಅಂತಂದರೆ ಅದನ್ನು ಮಾಡಿ ಮುಗಿಸಿಯೇ ಇರಬೇಕು. ಇವತ್ತು ಓದಿಲ್ಲ ಮುಂದಕ್ಕೆ ಹಾಕೋಮು, ನಾಳೆ ಓದಿಲ್ಲ ನಾಡದ್ದು ಓದೋಮು, ಹೀಗೆ ನೀವು ಮುಂದಕ್ಕೆ ಹಾಕ್ತಾ ಹೋದರೆ ಅಲ್ಲಿ ನಿಮಗೆ ಕೊನೆಯಲ್ಲಿ ನಿಮಗೆ ತುಂಬ ಓವರ್ಲೋಡ್ ಆಗುತ್ತದೆ. ಓದೋದಕ್ಕೆ ಟೈಮೇ ಸಿಗೋದಿಲ್ಲ, ಓದೋದು ಬಹಳಷ್ಟು ಇರುತ್ತದೆ, ಸಮಯ ಸಿಗಲಾರ್ದಂಗೆ ಆಗುತ್ತದೆ. ಹಾಗಾಗಿ ಮೊದಲೇ ಪ್ಲ್ಯಾನ್ ಮಾಡ್ಕೋಬೇಕು. ಪರೀಕ್ಷೆಗೆ ಇಷ್ಟು ದಿನ ಇದೆ, ಒಂದೊಂದು ಘಟಕಕ್ಕೆ ನಾನು ಇಷ್ಟು ಟೈಮ್ ಕೊಡಬೇಕು, ಮುಗೀತು ಕೊಡಬೇಕು. ಆ ಘಟಕಕ್ಕೆ ಎಷ್ಟು ಟೈಮ್ ಕೊಟ್ಟಿರ್ತೀರೋ ಅದೇ ಟೈಮ್ನಲ್ಲಿ ಕಡ್ಡಾಯವಾಗಿ ಏನೇ ಆಗಲಿ ಆ ಟೈಮ್ನಲ್ಲಿ ಆ ಘಟಕವನ್ನು ತಾವು ಮುಗಿಸಿರಲೇಬೇಕು. ಇದು ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಇದು. ಓಕೆ, ನೆಕ್ಸ್ಟ್ 9ನೇದು, ಯಾವುದೇ ಘಟಕದಲ್ಲಿ ಯಾವುದೇ ಪರಿಕಲ್ಪನೆಯಲ್ಲಿ ಏನೇ ಸಂದೇಹಗಳಿದ್ದರೆ ಆದಷ್ಟು ಬೇಗ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಬಗೆಹರಿಸಿಕೊಳ್ಳಿ. ಹೌದು, ಇದು ಕೂಡ ತುಂಬ ಇಂಪಾರ್ಟೆಂಟು. ಕೆಲವೊಂದು ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಘಟಕದಲ್ಲಿ ಯಾವುದೋ ಒಂದು ಕಾನ್ಸೆಪ್ಟ್ ಮೇಲೆ ಏನಾದರೂ ಒಂದು ಡೌಟ್ಸ್ ಇರುತ್ತೆ. ಅವತ್ತಿನ ಒಂದು ತರಗತಿಗೆ ಅವರು ಆಬ್ಸೆಂಟ್ ಆಗಿರ್ತಾರೆ, ಏನಾದರೂ ಸಮಸ್ಯೆಗಳಿಂದ ಅವರಿಗೆ ಅರ್ಥ ಆಗಿರುವುದಿಲ್ಲ. ಸೊ ಅದು ಆದಷ್ಟು ಬೇಗ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿಕೊಂಡು ಅದನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಶಾಲೆಯ ಶಿಕ್ಷಕರಿಗೆ ಕೇಳಿದರೆ ಅವರು ಖಂಡಿತವಾಗಿ ತಿಳಿಸ್ತಾರೆ. ನೀವು ಕೇಳಬೇಕು, ಅವರು ನಿಮಗಾಗಿಯೇ ಇದ್ದಾರೆ. ಅವರು ನಿಮ್ಮ ಒಂದು ಕೇಳೋದಕ್ಕೇ ಅವರು ಕಾಯ್ತಾ ಇರ್ತಾರೆ, ಶಿಕ್ಷಕರು ಡೌಟ್ಸ್ ಕೇಳಿ ಅಂಥೇಳಿ. ಸೊ ಕೇಳಿ ಆ ಒಂದು ಪರಿಕಲ್ಪನೆ, ಒಂದು ಘಟಕದಲ್ಲಿರುವಂಥ ಯಾವುದೇ ಸಮಸ್ಯೆಯನ್ನು ಇಟ್ಕೊಳ್ಳಾರ್ದೆ ಎಲ್ಲವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರಬೇಕು. ಅರ್ಥ ಮಾಡಿಕೊಂಡು ಅವುಗಳನ್ನು ಅಭ್ಯಾಸ ಮಾಡ್ಕೋಬೇಕು. ಓಕೆ, ಏನು ಡೌಟ್ಸ್ ಇಟ್ಕೋಬೇಡ್ರಿ, ಆದಷ್ಟು ಬೇಗ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿ. ನೆಕ್ಸ್ಟ್ ಕೊನೆಯದು ಅತ್ಯಂತ ಇಂಪಾರ್ಟೆಂಟ್, ಇದನ್ನಂತೂ ಮಾಡಲೇಬೇಕಾಗುತ್ತದೆ ಎಲ್ಲರೂ ಕಡ್ಡಾಯವಾಗಿ. ಏನಂತೀರಾ? ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಮಯ ನಿಗದಿಪಡಿಸಿಕೊಂಡು ಬಿಡಿಸಿ. ಕನಿಷ್ಠ 10, ಹೌದು ಮಿನಿಮಮ್ 10 ಪ್ರಶ್ನೆ ಪತ್ರಿಕೆಗಳನ್ನು ತಾವು ಬಿಡಿಸಬೇಕಾಗುತ್ತದೆ. ಹೇಗೆ ಬಿಡಿಸಬೇಕು? ಟೈಮ್ ಇಟ್ಕೊಂಡು, ಯಾವುದಾದ್ರೂ ಸಾಟರ್ಡೆ, ಯಾವುದಾದ್ರೂ ಒಂದು ಸಂಡೇ ಏನು ಮಾಡಬೇಕು, ಒಂದು ಕ್ವಶನ್ ಪೇಪರ್ ತೊಗೋಬೇಕು. ಹಳೆಯ ಪ್ರಶ್ನೆ ಪತ್ರಿಕೆಗಳು, ಈ ಹಿಂದಿನ ವಾರ್ಷಿಕ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಬಿಡಿಸಬೇಕು ಒಂದು 5, ಮತ್ತು ಯಾವುದಾದ್ರೂ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕು. ಹೇಗೆ ಬಿಡಿಸ್ಬೇಕು? ಒಂದು ಕ್ವಶನ್ ಪೇಪರ್ ತೊಗೋಬೇಕು, ಆನ್ಸರ್ ಶೀಟ್ ತೊಗೋಬೇಕು. ನೀವೇ ಸ್ವತಃ ಎಕ್ಸಾಮ್ ಬರಿತಾ ಇದ್ದೀನಂತ ಒಂದು ತಿಳ್ಕೊಂಡು 3 ತಾಸು ಟೈಮ್ ಇಟ್ಕೊಂಡು 3 ತಾಸಿನಲ್ಲಿ ಆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದಕ್ಕೆ ಪ್ರಯತ್ನ ಪಡಬೇಕು. ಬಿಡಿಸಿ ಆಮೇಲೆ ಸ್ವತಃ ನೀವೇ ಆದರೂ ಅದನ್ನು ಮೌಲ್ಯಮಾಪನ ಮಾಡಿ, ಅಥವಾ ನಿಮ್ಮ ಶಾಲೆಯ ಶಿಕ್ಷಕರಿಗಾದರೂ ಕೊಡ್ರಿ. ಸರ್, ನಾನು ಇವತ್ತು ಶನಿವಾರ ನನಗೆ ಟೈಮ್ ಇತ್ತು, 3 ತಾಸಿನಲ್ಲಿ ನಾನು ಈ ಕ್ವಶನ್ ಪೇಪರನ್ನು ಬಿಡಿಸಿದ್ದೇನೆ ಸರ್, ಯಾವುದನ್ನು ಕೂಡ ಪಠ್ಯಪುಸ್ತಕವನ್ನು ಗೈಡ್ಸ್ ನೋಟ್ಸ್ ನೋಡಲಾರ್ದೆ ಇಷ್ಟು ಬಿಡಿಸಿದ್ದೀನಿ ನೋಡಿರಿ ಸರ್, ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಹೇಳಿ, ಅಥವಾ ಏನಾದರೂ ಇನ್ನೂ ಹೆಚ್ಚಿಗೆ ಯಾವ ರೀತಿಯಲ್ಲಿ ಚೆನ್ನಾಗಿ ಬರಿಬೇಕು ಅನ್ನೋದಕ್ಕಾದರೆ ನನಗೆ ತಿಳಿಸಿ ಅಂಥೇಳಿ ನೀವು ನಿಮ್ಮ ಶಾಲೆಯ ಶಿಕ್ಷಕರೊಂದಿಗೆ ಚರ್ಚೆ ಮಾಡಬೇಕಾಗುತ್ತದೆ. ಈ ರೀತಿಯಲ್ಲಿ ನೀವು ಒಂಥರ ಅಣುಕು ಪರೀಕ್ಷೆಗಳನ್ನು, ನೀವೇ ಸ್ವತಃ ಒಂದು ಅಣುಕು ಪರೀಕ್ಷೆಗಳನ್ನು ತಗೋಬೇಕು. ಕನಿಷ್ಠ ಒಂದು 10, ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಒಂದು 5, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು 5, ಇಷ್ಟು ಬಿಡಿಸಿ ಸ್ವತಃ ಟೈಮ್ ಇಟ್ಟುಕೊಂಡು 3 ತಾಸು ನೀವು ಬಿಡಿಸಿರಿ. ಮತ್ತು ಈ ಮೇಲಿನ ಹೇಳಿರುವಂಥ ಎಲ್ಲ 9 ಅಂಶಗಳನ್ನು ನೀವು ಪಾಲಿಸಿದ್ದೇ ಆದಲ್ಲಿ ಕೂಡ ಖಂಡಿತವಾಗಿಯೂ ಕೂಡ ನೀವು 80ಕ್ಕೆ 80 ಅಂಕಗಳನ್ನು ತೆಗೆದುಕೊಳ್ಳುವುದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಮಾಡಬೇಕು ಅಷ್ಟು ಕೆಲಸ. ಯಾರು ಹಾರ್ಡ್ ವರ್ಕ್ ಮಾಡ್ತಾರೋ ಅವ್ರು ಖಂಡಿತವಾಗಿಯೂ ಕೂಡ ಸಾಧಿಸ್ಬೋದು. ವಿಜ್ಞಾನ ವಿಷಯದಲ್ಲಿ ಕೂಡ 80ಕ್ಕೆ 80 ತೊಗೋಬೋದು. ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಮನುಷ್ಯನಿಗೆ ಆಗಲಾರ್ದಂತಹ ಕೆಲಸಗಳು ಯಾವುದೇ ಇಲ್ಲ. ದೃಢ ನಿರ್ಧಾರ ಇರಬೇಕು, ಗಟ್ಟಿಯಾದ ಮನಸ್ಸು ಇರಬೇಕು. ನಾನು ಮಾಡೇ ಮಾಡ್ತೀನಿ ಅಂಥೇಳಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಮೊದಲು. ಅಯ್ಯೋ ಆಗೋದಿಲ್ಲ ಅಂತ ಅಂದ್ಕೊಂಡ್ರೆ ಮುಗಿದೋಯ್ತು, ಅದು ಆಗೋದೇ ಇಲ್ಲ. ನಿಮಗೆ ಯಾಕೆ ಆಗುವುದಿಲ್ಲ ಅಂತ ನೀವು ತಿಳ್ಕೊಬೇಕಾಗುತ್ತದೆ. ನಾನು ಟ್ರೈ ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ ಅಂಥೇಳಿ ನಿಮಗೊಂದು ಕಾನ್ಫಿಡೆಂಟ್ ನೀವು ಇಟ್ಕೋಬೇಕು. ನೆನ್ಪಿಟ್ಕೊಳ್ರಿ, ಈ 10 ಅಂಶಗಳನ್ನು ನೀವು ಬರೆದಿಟ್ಕೊಂಡು ಇದರ ಪ್ರಕಾರ ನೀವು ಮಾಡ್ತಾ ಹೋದರೆ ಖಂಡಿತವಾಗಿಯೂ ಕೂಡ ತಮಗೆ ಎಕ್ಸಾಮ್ನಲ್ಲಿ 80ಕ್ಕೆ 80 ಅಂಕಗಳು ಬರುತ್ತೆ.
ಅದೇ ರೀತಿಯಲ್ಲಿ ಈ ವರ್ಷದಲ್ಲಿ ಪರೀಕ್ಷೆ ಬರೀತಿರೋ ವಿದ್ಯಾರ್ಥಿಗಳೇ, ತಮಗೆ ಯಾವ ಒಂದು ಘಟಕದಿಂದ ಎಷ್ಟು ಅಂಕಗಳು ಸಿಗುತ್ತವೆ ಅನ್ನುವುದು ಕೂಡ ತಮಗೆ ಗೊತ್ತಿರಬೇಕು. ಸೊ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಘಟಕದಿಂದ 5 ಅಂಕಗಳು ಬರ್ತವ. ಸರ್ 5 ಅಂಕ ಬರ್ತಾವ, ಬಟ್ ಅದೇನು 1 ಅಂಕದ ಎಷ್ಟು ಇರ್ತವ, 2 ಅಂಕದ ಎಷ್ಟು ಇರ್ತವ, 3 ಅಂಕದ್ದು ಮತ್ತೆ ಬರ್ತದ ಕ್ವಶನ್, ಏನು 5 ಅಂಕದ ಒಂದು ಕ್ವಶನ್ ಬರುತ್ತಾ, ಅದು ಹೇಳೋದಕ್ಕೆ ಬರಲ್ಲ. ಒಟ್ಟಾರೆಯಾಗಿ 5 ಅಂಕಗಳಂತೂ ಮಿನಿಮಮ್ ಈ ಪಾಠದಿಂದ ಬಂದೇ ಬರುತ್ತವೆ. ಅವರಲ್ಲಿ ಅವರು 2 ಅಂಕದ್ದು 2 ಪ್ರಶ್ನೆ ಕೇಳಿ 1 ಅಂಕದ್ದು ಕೇಳ್ಬೋದು, ಅಥವಾ ಡೈರೆಕ್ಟಾಗಿ ಒಂದೇ ಪ್ರಶ್ನೆ 5 ಅಂಕದ್ದು ಕೇಳ್ಬೋದು. ಪ್ರಶ್ನೆಯ ಸ್ವರೂಪ ಕೊಡೋದಿಲ್ಲ, ಕೊಟ್ಟಿಲ್ಲ ಕೂಡ. ಬಟ್ ಈ ಒಂದು ಘಟಕಕ್ಕೆ ಇಷ್ಟು ಅಂಕಗಳಂಥೇಳಿ ಬರುವಂತಹ ಸಂಭವ ಅಂತೂ ಇದೆ. 5 ಅಂಕಗಳು ಬರುತ್ತವೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪಾಠದಿಂದ 6 ಅಂಕಗಳು ತಮಗೆ ಸಿಗ್ತವೆ. ಓಕೆ, ಲೋಹಗಳು ಅಲೋಹಗಳು ಪಾಠದಿಂದ 5 ಅಂಕಗಳು ಸಿಗ್ತವೆ. ಜೀವಕ್ರಿಯೆಗಳು ಪಾಠದಿಂದ 6 ಅಂಕಗಳು ಸಿಗ್ತವೆ. ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಿಂದ 6 ಅಂಕಗಳು ಸಿಗ್ತವೆ. ವಿದ್ಯುತ್ ಶಕ್ತಿ ಪಾಠದಿಂದ 7 ಅಂಕಗಳು ಸಿಗ್ತವೆ. ವಿದ್ಯುತ್ ಕಾಂತೀಯ ಪರಿಣಾಮಗಳು ಪಾಠದಿಂದ 6 ಅಂಕಗಳು ಸಿಗ್ತವೆ. ನಮ್ಮ ಪರಿಸರ ಪಾಠದಿಂದ 5 ಅಂಕಗಳು ಸಿಗ್ತವೆ. ನೋಡ್ರಿ, ಭಾಗ 1ರಲ್ಲಿ ಒಟ್ಟಾರೆಯಾಗಿ ತಮಗೆ 46 ಅಂಕಗಳು ಸಿಗ್ತಾ ಇದೆ. ನೋಡ್ರಿ, ಎಲ್ಲ ಘಟಕಗಳನ್ನು ಗಮನಿಸಿರಿ ಒಂದು ಸಲ. ನೀವು 80ಕ್ಕೆ 80 ತೊಗೋಬೇಕಂತ ತಮಗೆ ಅಂದ್ಕೊಂಡಿದ್ದಲ್ಲಿ ಯಾವ ಘಟಕವನ್ನು ಕೂಡ ತಾವು ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ಪ್ರತಿಯೊಂದು ಘಟಕ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ನೋಡ್ರಿ, ನಮ್ಮ ಪರಿಸರ ಪಾಠದಿಂದ ಕೂಡ ತಮಗೆ 5 ಅಂಕಗಳು ಸಿಗುತ್ತವೆ. ಅತ್ಯಂತ ಹೆಚ್ಚು ಅಂಕಗಳು ಬರುವುದು ವಿದ್ಯುತ್ ಶಕ್ತಿ ಪಾಠದಿಂದ. ಈ ವಿದ್ಯುತ್ ಶಕ್ತಿ ಪಾಠದಲ್ಲಿ ಈಗಾಗಲೇ ಹೇಳಿ ನಾನು ಪ್ರಾಬ್ಲಮ್ಸ್ಗಳು ತಾವು ಸರಿಯಾಗಿ ನೋಡ್ಕೋಬೇಕಾಗುತ್ತದೆ. ಅದೇ ರೀತಿಯಲ್ಲಿ ಭಾಗ 2ರಲ್ಲಿ ಬರುವಂಥ ಘಟಕಗಳು ಮತ್ತು ಆ ಘಟಕಗಳಿಂದ ತಮಗೆ ಸಿಗುವ ಅಂಕಗಳನ್ನು ನೋಡೋದಾದರೆ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಘಟಕದಿಂದ 5 ಅಂಕಗಳು, ಧಾತುಗಳ ಆವರ್ತನೀಯ ವರ್ಗೀಕರಣ ಘಟಕದಿಂದ 4 ಅಂಕಗಳು, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಘಟಕದಿಂದ 4 ಅಂಕಗಳು, ಮತ್ತು ಅನುವಂಶೀಯತೆ ಮತ್ತು ಜೀವವಿಕಾಸ ಘಟಕದಿಂದ 6 ಅಂಕಗಳು. ಇನ್ನು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಪಾಠದಿಂದ ನೋಡಿ 12 ಅಂಕಗಳು ಸಿಗ್ತಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಂಥೇಳಿ ನಾವು ಹೇಳ್ಬೋದು. ಒಂದೇ ಒಂದು ಘಟಕದಿಂದ 12 ಅಂಕಗಳು. ಶಕ್ತಿಯ ಆಕಾರಗಳು ಘಟಕದಿಂದ 3 ಅಂಕಗಳು. ಇದು ಸ್ವಲ್ಪ ವೇರಿಯೇಷನ್ಸ್ ಆಗ್ಬೋದು. ಬೆಳಕು ಪಾಠದಿಂದ 10 ಅಂಕಗಳಾಗಿ ಶಕ್ತಿಯ ಆಕಾರಗಳು ಪಾಠದಿಂದ 5 ಅಂಕಗಳು ಕೂಡ ಆಗ್ಬೋದು. ಸೊ 10 ಅಂಕಗಳಂತೂ ಫಿಕ್ಸ್ ಬೆಳಕು ಪಾಠದಿಂದ. ಹಾಗಾಗಿ ಬೆಳಕು ಪಾಠವನ್ನು ಸರಿಯಾಗಿ ನೋಡಿಕೊಳ್ಳಿ. ನಾವು ಇನ್ನು ಶಾಖೆಗಳ ಪ್ರಕಾರ ನೋಡಿದ್ರೆ ಒಟ್ಟಾರೆಯಾಗಿ ಭೌತಶಾಸ್ತ್ರದಿಂದ 28 ಅಂಕಗಳು ಬಂದೇ ಬರ್ತವೆ. ಅದರಲ್ಲಿ ಏನು ಬದಲಾವಣೆಗಳಾಗೋದಿಲ್ಲ. ರಸಾಯನಶಾಸ್ತ್ರ ಎಲ್ಲ ಘಟಕಗಳಿಂದ ಸೇರಿಕೊಂಡು 25 ಅಂಕಗಳಂತೂ ಬಂದೇ ಬರ್ತವೆ. ಜೀವಶಾಸ್ತ್ರದ ಎಲ್ಲ ಘಟಕಗಳು ಸೇರಿಸಿಕೊಂಡು 27 ಅಂಕಗಳು ಬಂದೇ ಬರ್ತವೆ. ಜೀವಶಾಸ್ತ್ರ ಘಟಕಗಳೆಂದರೆ ಜೀವಕ್ರಿಯೆಗಳು, ನಿಯಂತ್ರಣ ಮತ್ತು ಸಹಭಾಗಿತ್ವ, ಅನುವಂಶೀಯತೆ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ನಮ್ಮ ಪರಿಸರ, ಈ ರೀತಿಯಲ್ಲಿ. ನೋಡ್ರಿ, ಭೌತಶಾಸ್ತ್ರದ ಕೇವಲ 4 ಘಟಕಗಳಿವೆ. ಈ 4 ಘಟಕಗಳನ್ನು ತಾವು ಸರಿಯಾಗಿ ಓದ್ಕೊಂಡ್ರೆ 28 ಅಂಕಗಳು ಬಂದುಬಿಡುತ್ತೆ. ಅದರಲ್ಲಿ ವಿದ್ಯುತ್ ಶಕ್ತಿ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಈ 2 ಪಾಠಗಳಿಂದಲೇ ತಮಗೆ 20 ಅಂಕಗಳು ಬರುವ ಸಂಭವ ಇದೆ. ಯಾವುದು? ವಿದ್ಯುತ್ ಶಕ್ತಿ ಮತ್ತು ಬೆಳಕು ಪಾಠದಿಂದಲೇ 20 ಅಂಕಗಳು ಬರುವ ಸಂಭವ ಇದೆ. ಯಾಕಂದರೆ ಬೆಳಕು ಪಾಠದಿಂದ 12 ಅಂಕಗಳು, ವಿದ್ಯುತ್ ಶಕ್ತಿ ಪಾಠದಿಂದ 7 ಅಂಕಗಳು, ಅಂದರೆ ಎಷ್ಟು? 19 ಅಂಕಗಳಾಯಿತು. ಅಂದರೆ ಓವರಾಲ್ ಆಗಿ ಸರಾಸರಿಯಾಗಿ 20 ಅಂಕಗಳು. ಕೇವಲ 2 ಘಟಕಗಳಿಂದ 20 ಅಂಕಗಳು ಸಿಗ್ತಾವೆ ಅಂದಮೇಲೆ ಆ ಘಟಕಗಳಲ್ಲಿ ನಾವು ಎಷ್ಟೊಂದು ನಾವು ಪ್ರಾಕ್ಟೀಸ್ ಮಾಡಿರಬೇಕು. ಕೇವಲ ನೀವು ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ 16 ಅಂಕಗಳು ಸಿಗ್ತವೆ. ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ 16 ಅಂಕಗಳು, ಈ 2 ಘಟಕಗಳಿಂದ ಒಂದು 19 ಅಂಕಗಳು ಸಿಕ್ಬಿಡುತ್ತವೆ. ಪಾಸ್ ಆಗೋದಕ್ಕೆ ಅಂತೂ ವಿಜ್ಞಾನ ತುಂಬ ಈಸಿಯಾಗಿದೆ. ಆದರೆ 80ಕ್ಕೆ 80 ತೆಗಿಬೇಕಾದ್ರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತದೆ. ಓಕೆ, ಸೊ ಸಾಕಷ್ಟು ವಿಷಯಗಳನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಇದೇ ರೀತಿಯಲ್ಲಿ ತಮಗೆ ಅತ್ಯಂತ ಉಪಯುಕ್ತಕರವಾಗಿರುವಂತಹ ಮಾಹಿತಿಗಳನ್ನು ತಿಳಿಸೋದಕ್ಕೆ ಮತ್ತೆ ನಾನು ನಿಮ್ಮ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯ ತನಕ ತಮ್ಮೆಲ್ಲರಿಗೂ ಧನ್ಯವಾದಗಳು.